ಪಿಒಪಿ ಗಣಪತಿ ಕೂರಿಸಿದರೆ ಜೈಲು. ಸಾರ್ವಜನಿಕವಾಗಿ ಪಿಒಪಿ ಗಣಪತಿ ಕೂರಿಸಿ ಪೂಜಿಸಿ ವಿಸರ್ಜಿಸಲು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಪೊಲೀಸ್ ಠಾಣೆಯಲ್ಲಿ ಅಪ್ಪಣೆ ಮತ್ತು ಆಕ್ಷೇಪಣೆ ಇಲ್ಲ ಎಂಬ ಪತ್ರ ಪಡೆಯಬೇಕು ಎಂದರೆ ಮನಸ್ಸಿಗೆ ಘಾಸಿಯಾಗುತ್ತದೆ. ಆದರೂ ಬೇರೆ ದಾರಿ ಇಲ್ಲ. ಈ ಕಾನೂನು ನಮ್ಮನ್ನು ಚಕಿತಗೊಳಿಸುತ್ತದೆ. ಆದರೂ ಇದು ಸತ್ಯ. ಕಾರಣ 2019ರಲ್ಲಿ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಲಯವು ಸಾರ್ವಜನಿಕವಾಗಿ ಪಿಒಪಿ ಎಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಘನವಸ್ತುವನ್ನು ಬಳಸಿ ಮಾಡಿದ ಗಣಪತಿ ಮೂರ್ತಿಯು ಪರಿಸರಕ್ಕೆ ಹಾನಿಕಾರಕ ಎಂದು ಪ್ರಮಾಣೀಕರಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ತಯಾರಿಸಬಾರದು, ಮಾರಾಟ ಮಾಡಬಾರದು, ಸಾರ್ವಜನಿಕವಾಗಿ ಕೂರಿಸಿ ಸಂಭ್ರಮಿಸಿ ವಿಸರ್ಜಿಸಬಾರದು ಎಂದು ಆದೇಶ ನೀಡಿದ್ದು, ಆದೇಶ ಉಲ್ಲಂಘಿಸಿದರೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಆದೇಶ ನೀಡಿದೆ. ಈ ಆದೇಶ ಯುವ ಸಮುದಾಯಕ್ಕೆ ಕಂಟಕವಾಗಲಿದೆ ಎಂಬ ಮಾಹಿತಿಯೇ ಈ ಸರಣಿಯ ಉದ್ದೇಶ. ಇದೇ ಹಾದಿಯಲ್ಲಿ 2024 ವರ್ಷವಾದರೂ ಪಿಒಪಿ ಗಣಪತಿಯ ಬಳಕೆ ನಿಲ್ಲುತ್ತಿಲ್ಲ ಎಂಬ ಕಾರಣಕ್ಕೆ ಪೊಲೀಸ್ ಠಾಣೆಯಲ್ಲಿ ಎನ್ಒಸಿ ಪಡೆದು ಸಾರ್ವಜನಿಕವಾಗಿ ಗಣಪತಿ ಕೂರಿಸಬೇಕು ಎಂದು ಸರ್ಕಾರ ಆದೇಶ ಮಾಡಿದೆ. ಈ ಆದೇಶ ಅನುಸರಿಸಲು ರಾಜ್ಯದ ಕಟ್ಟಕಡೆಯ ಹಳ್ಳಿಗೂ ಅನ್ವಯವಾಗುತ್ತದೆ. ಯುವ ಸಮುದಾಯ ಎನ್ಒಸಿ ಪಡೆಯಲು ಪೊಲೀಸ್ ಠಾಣೆಗೆ ಹೋಗಿ ಒಂದು ಪತ್ರಕ್ಕೆ ಸದಸ್ಯರು ಸಹಿ ಮಾಡಬೇಕಿದೆ. ಸಹಿ ಮಾಡುವ ಪತ್ರದಲ್ಲಿ ಸಾರ್ವಜನಿಕವಾಗಿ ಪಿಒಪಿ ಗಣಪತಿ ಬಳಸುತ್ತಿಲ್ಲ, ಬಳಸಿದ್ದೇ ಆದರೆ ನಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬಹುದು ಎಂದು ದೃಢೀಕರಿಸಿ ಸಹಿ ಮಾಡುತ್ತೀರಿ. ಈ ಕಾನೂನು ಉಲ್ಲಂಘಿಸಿದರೆ ನೇರವಾಗಿ ಬೇಲ್ ಇಲ್ಲದ ಕೇಸಿನಲ್ಲಿ ಕಂಬಿ ಎಣಿಸುತ್ತೀರಿ ಎಂಬ ಕಾನೂನಿನ ಅರಿವು ಮೂಡಿಸುವ ಸಲುವಾಗಿಯೇ ಈ ಸರಣಿಯನ್ನು ಬಿಡುಗಡೆ ಮಾಡುತ್ತಿದ್ದು, ಈ ಸರಣಿಯನ್ನು ನೋಡಿದ ವೀಕ್ಷಕರೇ, ನಿಮಗೆ ಗೊತ್ತಿರುವ ಎಲ್ಲರಿಗೂ ಹಂಚುವ ಮೂಲಕ ಈ ಸಂದೇಶವನ್ನು ಶೀಘ್ರವಾಗಿ ತಲುಪಿಸಿ. ಯುವ ಸಮುದಾಯ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕದಂತೆ ನೋಡಿಕೊಳ್ಳಿ. ಚಂದ ನೀಡುವ ಭಕ್ತರೇ, ಯುವ ಸಮುದಾಯಕ್ಕೆ ಚಂದ ನೀಡುವಾಗಲೇ ಒಮ್ಮೆ ಎಚ್ಚರಿಸಿ. ಪಿಒಪಿ ಗಣಪತಿ ಬಳಕೆಯನ್ನು ನಿಷೇಧ ಮಾಡಿದೆ ಎಂಬ ಮಾಹಿತಿಯನ್ನು ಅವರಿಗೆ ನೀಡಿ. ಧನ್ಯವಾದಗಳು. ಅಂತರವಾಹಿನಿ.